ಇವಾಗ ನೋಡಿ ಸ್ನೇಹಿತರೆ, ಮಾಪ್ಸದಲ್ಲಿದ್ದೀನಿ. ಇನ್ನೂ 4 ಕಿಲೋಮೀಟ್ರ್ ಹೋಗ್ಬೇಕು ನಮಗೆ ಅನ್ಲೋಡಿಂಗ್ ಪಾಯಿಂಟಿಗೆ. ನಮ್ಮದು ದುರಾದೃಷ್ಟ ಏನಪ್ಪ ಅಂದರೆ, ಅಲ್ಲಿಂದ ನಾನು ಸ್ಟಾಪ್ ಪಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಬಂದು ಟೈರ್ ಪಂಚರ್ ಆಗ್ಬಿಡ್ತು, ದಮ್ಮಿದು ರಿಬೋಲ್ ಟೈರು. ಅದೇನು ಹಿಂಸೆ ಏನಪ್ಪ, ಅಲ್ಲಿಂದ ನಾನು ಸ್ಟಾಪ್ ಪಡ್ಕೊಂಡು ಬಂದೆ, ಇಲ್ಲಿ ಬಂದು ಪಂಚರ್ ಆಗ್ಬಿಡೈತೆ. ಇರೋದು ಇನ್ನೂ 4 ಕಿಲೋಮೀಟ್ರ್ ಪಾಯಿಂಟು. ಇಲ್ಲಿ ನಿಲ್ಸಂಗಿಲ್ಲ ಬಿಡೋಂಗಿಲ್ಲ. ಹಂಗಾಗಿ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಫಸ್ಟು ಅನ್ಲೋಡಿಂಗ್ ಪಾಯಿಂಟ್ ಹೋಗ್ಬಿಡೋಣ. ಹೋಗ್ಬಿಟ್ಟು ದಮ್ಮಿ ಅಲ್ವಾ, ನಡೀತೈತೆ, ಏನೂ ಆಗೋಲ್ಲ. ಅನ್ಲೋಡಿಂಗ್ ಪಾಯಿಂಟ್ ಹೋಗ್ಬಿಟ್ಟು ಆಮೇಲೆ ಬಿಚ್ಚು ಸ್ಟೆಪ್ನಿ ಹಾಕ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ಹಂಗೆ ಖಾಲಿ ಮಾಡಿ ಆಮೇಲೆ ಏನಾದ್ರು ಖಾಲಿ ಆದಮೇಲೆ ಖಾಲಿ ಗಾಡಿಯಲ್ಲಿ ಏನಾದ್ರು ವ್ಯವಸ್ಥೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಟೈಮೇ ಚೆನ್ನಾಗಿಲ್ಲಪ್ಪ. ಇಷ್ಟು ದೂರ ಬಂದು ಪಂಚರ್ ಆಗ್ಬಿಡ್ತು, ಭಾಳ ಬೇಜಾರಾಗ್ಬಿಡ್ತು. ಬನ್ನಿ ಫಸ್ಟು ಅನ್ಲೋಡಿಂಗ್ ಪಾಯಿಂಟ್ ಹೋಗೋಣ, ಆಮೇಲೆ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಬೆಳಗ್ಗೆಯಿಂದ ಖಾಲಿ ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ. ಇಷ್ಟೊತ್ತಾರು ಗಾಡಿ ಖಾಲಿಯಾಗಿಲ್ಲ. ಟೈಮ್ ಅಲ್ಲಿ 5 ಗಂಟೆ ಆಗ್ತಾ ಬಂತು. ಅದೆಲ್ಲ ಎಷ್ಟವೇ ಇಲ್ಲ. ಅದೇ ಮೇನ್ ರೋಡು, ಬ್ರಿಡ್ಜ್ ಕಾಣುತ್ತಲ್ಲ, ಅದೇ ಮೇನ್ ರೋಡು. ನಾವು ಅಲ್ಲಿ ರೈಟ್ಗೆ ಹೋಗ್ಬೇಕು. ಲೆಫ್ಟ್ಗೆ ಹೋದರೆ ಬಾಂಬೆ ಕಡೆ ಹೋಗೋದು, ರೈಟ್ಗೆ ಹೋಗ್ಬೇಕು ನಾವು ಪಂಜಿ ಕಡೆ ಹೋಗೋದು. ಇಲ್ಲಂತೂ ಖಾಲಿ ಭಾಳ ಅಂದರೆ ಭಾಳ ಲೇಟು. ಇನ್ನೊಂದು ಮಲ್ಗೋಕ್ಕೂ ಬಿಡಲ್ಲ, ಕೂತ್ಕೊಳ್ಳೋಕ್ಕೂ ಬಿಡಲ್ಲ. ಹಿಂದೆ ಬಿಡು ಮುಂದೆ ಬಿಡು, ಹಿಂದೆ ಬಿಡು ಮುಂದೆ ಬಿಡು. 5 ನಿಮಿಷಕ್ಕೂ ಹಿಂದೆ ಬಿಡು ಮುಂದೆ ಬಿಡು, ಹಿಂದೆ ಬಿಡು ಮುಂದೆ ಬಿಡು, ಹಿಂದೆ ಬಿಡು ಮುಂದೆ ಬಿಡು ಅಂದ್ಕೊಂಡು ಗೋಳು ಇಕ್ಸ್ತಾರಪ್ಪ. ಅರ್ಧಂಬರ್ಧ ನಿದ್ದೆ ಯಾಕಪ್ಪ ಅನಿಸ್ಬಿಡೈತೆ. ಎಲ್ಲ ಎಷ್ಟು ಇದು ನೋಡಿ. ಇನ್ನು ಗಾಡಿ ಖಾಲಿ ಮಾಡ್ತಾರೆ. ಬನ್ನಿ ಫಸ್ಟ್ ಗಾಡಿ ಖಾಲಿ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಏನೋ ಲೋಡ್ ಐತಂತಾರೆ ಆಫೀಸಲ್ಲಿ, ನೋಡೋಣ ಹೆಂಗಾಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಗಾಡಿ ಖಾಲಿ ಮಾಡ್ಕೊಂಡು ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರಲ್ಲೇ ಇತ್ತು ಪಂಚರ್ ಅಂಗಡಿ, ಪೆಟ್ರೋಲ್ ಬಂಕ್ ಹತ್ರನೇ ಬಿಚ್ಚಿದ್ದೀವಿ. ಟ್ಯೂಬು ಫ್ಲಾಪು 2 ಹೋಗ್ಬಿಟ್ಟವೆ. ಫ್ಲಾಪ್ ಹೋಗಿ ಟ್ಯೂಬ್ ಫ್ಲಾಪ್ 2 ಹೋಗ್ಬಿಟ್ಟವೆ. 2 ಹೊಸದಾಗಿಸ್ತಾ ಇದ್ದೀನಿ. ಟ್ಯೂಬು ಬಂದ್ಬಿಟ್ಟು ಇಲ್ಲಿ ಹಳೆ ಸಿಗ್ತಾಯಿಲ್ಲ, ಸೆಕೆಂಡ್ ಹ್ಯಾಂಡು. ಹೊಸದೇ ಅಂದರು 1700 ರೂಪಾಯಿ ಅಂತೆ. ಫ್ಲಾಪ್ ಒಂದು 300 ರೂಪಾಯಿ, ಹಳೇದು ಸೆಕೆಂಡ್ ಹ್ಯಾಂಡ್ಲು. ನೋಡಿ ನಮ್ಮ ಅಂಬಾರಿ ಅಲ್ಲಿ ನಿಂತೈತೆ ನೋಡಿದ್ರೆ. ಖಾಲಿ ಮಾಡ್ಕೊಂಡು ಬಂದು ಆ ಕಡೆ ಬೆಳಗ್ಗೆ ಇಲ್ಲೇ ನಿಲ್ಸ್ಕೊಂಡಿದ್ದೆ, ಇಲ್ಲಿಂದ ಪಾರ್ಟಿ ಕರ್ಕೊಂಡೋಗಿದ್ದ. ಇವಾಗ ಆ ಕಡೆ ಬಂದು ನಿಲ್ಸಿದ್ದೀನಿ. ಖಾಲಿ ಮಾಡ್ಕೊಬಂದು ಟೈರೆಲ್ಲ ಫಿಟ್ ಮಾಡ್ಕೋದೇನಿ. ಫಿಟ್ ಮಾಡ್ಕೊಂಡು ಲೋಡು ಏನು ಎತ್ತ ಅಂತ ಇನ್ನೂ ಏನು ಹೇಳಲಿಲ್ಲ, ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಯಜಮಾನ್ರು ಹೇಳಿದಾಗ ಯಾವ ಕಡೆ ಹೋಗೋದಂತ ನೋಡೋಣ. ಸದ್ಯಕ್ಕೆ ಟೈರ್ ಫಿಟ್ ಮಾಡ್ಕೊಳ್ಳೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗಾಡಿ ಬೆಳಗ್ಗೆನೇ ಎದ್ದು ಲೋಡ್ಗೆ ಹೋಗ್ತಾಯಿದ್ದೀನಿ. ಇಲ್ಲಿದ್ದೀನಿ ನೋಡಿ, ಲಂಡನ್ ಬ್ರಿಡ್ಜ್ ಮೇಲೆ ಇದ್ದೀನಿ, ಸಮುದ್ರ ಮೇಲೆ. ನೋಡಿ ಸಮುದ್ರ ನೀರು, ಬೋಟ್ಗಳು ನೋಡಿ. ಬೋಟ್ಗಳು ನೋಡಿದ ಕಲರ್ ಹೆಂಗವೆ, ಕ್ಲೀನಾಗಿ ಕಾಣ್ತಾ ಇಲ್ಲ ಕತ್ಲೆಗೆ. ಅದಕ್ಕೂ ನೋಡಿ ಬ್ರಿಡ್ಜು ಮಾತ್ರ ಸಕ್ಕತ್ತ ಮಾಡೋರೆ. ಸಮುದ್ರ ಮೇಲೆ 1 ಕಿಲೋಮೀಟ್ರ್ ಇರೋದು ಬ್ರಿಡ್ಜ್ ಇದು. 1.5 ಕಿಲೋಮೀಟ್ರ್ ಐತೆ ಬ್ರಿಡ್ಜು. ಗಾಡಿ ಸಕ್ಕತ್ತ ಮಾಡೋರು ಮಾತ್ರ. ಏನು ಕಾಣ್ತಾ ಇಲ್ಲ. ಇಲ್ಲಿ ಇಬ್ನಿ ಬೇರೆ ಸಿಕ್ಕಾಬಿಟ್ಟೆ. ಇಬ್ನಿಗೆ ಅದು ಅಲ್ಲಿ ಕ್ಲೀನಾಗಿ ಗ್ಲಾಸ್ ಒರೆಸ್ಕೊಂಡೇ ಬಂದಿದ್ದೆ. ಇಬ್ನಿ ಬಂದು ಎಲ್ಲ ಇದಾಗ್ಬಿಡ್ತು ಬ್ಲರ್ರಾಗಿ. ಮತ್ತು ನೀರೆಲ್ಲ ಹಾಕ್ದೆ, ಆದರೂ ಏನು ಪ್ರಯೋಜನ ಇಲ್ದಂಗೆ ಮಾಡಿಬಿಡ್ತಾರೆ. ಬನ್ನಿ ನೋಡೋಣ. ಈಗ ಲೋಡಿಗೆ ಬಂದು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನಂತ ಅಂತ ಮುಂದೆ ಹೇಳ್ತೀನಿ. ಯಾಕೋ ಗ್ಲಾಸ್ ಕ್ಲೀನಾಗಿ ಕಾಣ್ತಾ ಇಲ್ವಲ್ಲ. ಈ ರೋಡ್ ಬಂದು ಹೊಸ ರೋಡ್ ಇದು, ಪಣಜಿ ಬೈಪಾಸು ಇದು. ಅಂದರೆ ಮುಂಚೆ ರೋಡ್ ಇರಲಿಲ್ಲ ಇದಕ್ಕೆ. ಡೈರೆಕ್ಟ್ ವೆರ್ಣ ಹೋಗುತ್ತೆ ಇದು. ವೆರ್ಣದಿಂದ ಮಡ್ಗಾವ ಹೋಗೋ ರೋಡ್ ಇದು. ಮುಂಚೆ ಇದು ರೋಡ್ ಓಪನ್ ಇರಲಿಲ್ಲ. ಮುಂಚೆ ಸುತ್ತಾಕೊಂಬರ್ಬೇಕಾಯ್ತು. ಮಡ್ಗಾವದಿಂದ ಸೀದಾ ರೈಟ್ ಹೊಡೆದು ಪೋಂಡ ಹೋಗಿ, ಪೋಂಡದಿಂದ ಪಣಜಿ ಬರಬೇಕಾಯ್ತು. ಅಲ್ಲಿಗೆ 30 ಕಿಲೋಮೀಟ್ರ್ ಜಾಸ್ತಿ ಆಗೋದು. ಈಗ ಇದು ಹೊಸ ರೋಡ್ ಓಪನ್ ಮಾಡೋರೆ. 1 ವರ್ಷ ಆಯ್ತಂತೆ, ನನಗೂ ಗೊತ್ತಿಲ್ಲ. ಅಲ್ಲಿ ಪಾರ್ಟಿ ಹೇಳಿ ಕಳಿಸ್ತಾ, ಹೊಸ ರೋಡ್ ಓಪನ್ ಆಗೈತೆ ಹೋಗಪ್ಪ ಅಂಥೇಳಿ. ಇಲ್ಲಿ 30 ಕಿಲೋಮೀಟ್ರ್ ನಮಗೆ ಸೇವ್ ಆಗುತ್ತೆ. ಮುಂಚೆ 30 ಕಿಲೋಮೀಟ್ರ್ ಸುತ್ತಾಕೊಂಬರ್ತಾ ಇದ್ವಿ, ಈಗ 30 ಕಿಲೋಮೀಟ್ರ್ ಸೇವ್ ಆಗುತ್ತೆ ಇದು ರೋಡು. ಇಲ್ಲೂ ಒಂದು ದೊಡ್ಡ ಸಮುದ್ರ ಐತೆ. ಸಮುದ್ರ ಮಧ್ಯದಲ್ಲಿ ಮತ್ತೆ ಬ್ರಿಡ್ಜ್, ಇಲ್ಲೊಂದೆಲ್ಲ ಒಂದು ಬ್ರಿಡ್ಜ್ ಮಾಡೋರಂತೆ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬ್ರಿಡ್ಜು ಸಮುದ್ರದಲ್ಲಿ. ಹಂಗಾಗಿ 30 ಕಿಲೋಮೀಟ್ರ್ ಸೇವ್ ಆಗುತ್ತೆ ನಮಗೆ.
ಬನ್ನಿ ನೋಡೋಣ ಆ ಬ್ರಿಡ್ಜ್ ಹೆಂಗೈತೆ ಏನು ಎತ್ತ ಅನ್ನೋದು. ಒಂದು ಬ್ರಿಡ್ಜ್ ಆಲ್ರೆಡಿ ನೋಡಿದ್ವಿ, ಇದು ಇನ್ನೊಂದು ಬ್ರಿಡ್ಜ್. ಇದು ಬಂದ್ಬಿಟ್ಟು ಕಾರವಾರ ರೋಡ್ದು, ಡೈರೆಕ್ಟ್ ಕಾರವಾರ ರೂಟ ಹೋಗ್ಬಿಡ್ತೈತೆ. ಇದು ಮುಂಚೆ ಸುತ್ತ ಹಾಕೊಂಡು ಬರ್ಬೇಕಾಯ್ತು, ಈಗ ಡೈರೆಕ್ಟ್ ಕಾರವಾರ ಮಡ್ಗಾವ. ಈಗ ನೆಕ್ಸ್ಟ್ ವಾಸ್ಗಾವ ಸಿಗುತ್ತೆ. ವಾಸ್ಗಾವ ವೆರ್ಣದಿಂದ ಮಡ್ಗಾವದಿಂದ ಕುಕ್ಕೋಳೆಮು ಕಾರವಾರ ಬಾರ್ಡ್ರು. ನಮಗೆ ಗ್ಲಾಸೇ ಎಡವಟ್ ಮಾಡ್ಬಿಡ್ತದೆ. ನಾನು ಉದ್ದ ಕ್ಲೀನ್ ಮಾಡ್ಕೊಬಂದು ಕಾಣ್ತೈತೆ ನೋಡ್ರಿ. ವಾಸ್ಗಾವ 25 ಕಿಲೋಮೀಟ್ರು, ಮಾರ್ಗಾವ 29, ಕಾನ್ಕೋನ 65. ಹೋಗ್ರಣ್ಣ, ದಾರಿ ಬಿಡ್ರಣ್ಣ, ಒಳ್ಳೆ ಅಪ್ಪ ಐತೆ. ಅವ್ರದ್ದು ಹತ್ತಾ ಇಲ್ಲ, ನಮ್ದು ಖಾಲಿ ಗಾಡಿ ಫ್ರೀಯಾಗಿ ಹೋಗುತ್ತೆ. ಆದರೆ ಏನು ಮಾಡೋಣ, ದಾರಿ ಬಿಡಬೇಕಲ್ಲ ಅವರು. ದಾರಿ ಬಿಡ್ತಾ ಇಲ್ಲ, ಆ ಕಡೆ ಒಬ್ಬವನೇ. ಅಂದರೆ ಗೋವಾ ಭಾಳ ಇಂಪ್ರೂವ್ ಆಗ್ಬಿಟ್ಟಿದೆ ಬಿಡಿ. ಎಲ್ಲ 4 ಲೈನು ಬ್ರಿಡ್ಜ್ಗಳು, ಕೆಲವೊಂದು ಹಂಗೆ ಐತೆ ಸ್ಟಾರ್ಟಿಂಗ್ ಪಾರ್ಟ್ಗಳಲ್ಲಿ. ಅದು ಬಿಟ್ಟರೆ ಭಾಳ ಇಂಪ್ರೂವ್ ಆಗ್ಬಿಡೈತೆ ಗೋವಾ ಇವಾಗ. 4 ಲೈನ್ ಎಲ್ಲ ಮಾಡಿ ಬ್ರಿಡ್ಜ್ಗಳು ಮಾತ್ರ ಸಖತ್ ದೊಡ್ಡ ಬ್ರಿಡ್ಜ್ಗಳು ಮಾಡೋರು ಮಾತ್ರ ಸಮುದ್ರದ ಮೇಲೆ. 2 ಕಿಲೋಮೀಟ್ರ್ ಬ್ರಿಡ್ಜ್ಗಳು ಮಾಡೋರು ಸಮುದ್ರ ಮೇಲೆ, ಭಾರಿ ಚೆನ್ನಾಗಿ ಮಾಡೋರಪ್ಪ. ಬನ್ನಿ ಹಂಗೆ ಹೋಗೋಣ, ಬ್ರಿಡ್ಜ್ ಬಂದಾಗ ವಿಡಿಯೋ ಮಾಡತ್ತೀನಿ. ಸದ್ಯಕ್ಕೆ ಹೊರಡೋಣ. ನೋಡಿ ಸ್ನೇಹಿತರೆ, ಬ್ರಿಡ್ಜ್ ಹೆಂಗೈತೆ. ಎಲ್ಲ ಪಿಲ್ಲರ್ಗೆ ಹಾಕಿ 100 ಅಡಿ ಪಿಲ್ಲರ್ ಕಟ್ಟಿ ಊರು ನೋಡ್ರೆ ಕೆಳಗಡೆ ಐತೆ. ನಮ್ದೆಲ್ಲ ಗ್ಲಾಸ್ ಎಲ್ಲ ಬ್ಲರ್ ಆಗ್ಬಿಡೈತೆ, ಏನು ಕಾಣ್ತಾ ಇಲ್ಲ. ಸಕ್ಕದ ಮಾಡೋದು ಬ್ರಿಡ್ಜ್ ಇವೆಲ್ಲ. ಎಲ್ಲ ಬ್ರಿಡ್ಜೆ ಆಲ್ಮೋಸ್ಟ್ ಆಲ್ 4 ಲೈನ್ ಮಾಡೋದೆಲ್ಲ ಬ್ರಿಡ್ಜ್ಗಳ ಮೇಲೆ ಓಡಾಡ್ತವೆ ಗಾಡಿ. ಲೆವೆಲ್ ಮಾಡಿ ಬ್ರಿಡ್ಜ್ಗಳ ಮೇಲೆ ಓಡಾಡ್ತಿರೋದು ಇವೆಲ್ಲ. ನೋಡಿ ಸ್ನೇಹಿತರೆ, ಹಿಬ್ನಿ ಬರ್ತಾ ಇರೋದು ಇಲ್ಲಿ, ಗೋವಾದ ಹಿಬ್ನಿ. ಸಿಕ್ಕಾಪಟ್ಟೆ ಹಿಬ್ನಿ. ಕೆಲವು ಕಡೆ ನಾರ್ಮಲ್ ಆಗೈತೆ, ಕೆಲವು ಕಡೆ ಅಂತ ಸಿಕ್ಕಾಪಟ್ಟೈತೆ ಹಿಬ್ನಿ. ಹಂಗಾಗಿ ನಮ್ಮ ಗ್ಲಾಸ್ ಎಲ್ಲ ಪೂರ್ತಿ ಬ್ಲರ್ ಮಾಡಿ ಬಿಸಾಕ್ತೈತೆ. ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಣ್ಣ ಬೆನ್ಸ್ ಗಾಡಿ ಅವನು, ಅಲ್ಲಿಂದ ತೀಡ್ತಾ ಕೂತವನೆ. MH ಗಾಡಿ. ಓಲ್ಡ್ ಗೋವಾ ಲೆಫ್ಟ್ಗೆ ಹೋಗ್ಬೇಕು, ನಾವು ಸೀದಾ ಹೋಗ್ಬೇಕು. ನೋಡಿ ಇಲ್ಲಿ ಲೆಫ್ಟಿಗೆ ಓಲ್ಡ್ ಗೋವಾ ಸರ್ವಿಸ್ ರೋಡ್ ಹೋಗ್ತಾರ ಅಲ್ಲಿ. ನಾವು ಸೀದಾ ಬ್ರಿಡ್ಜ್ ಹಿಡ್ಕೊಂಡು ಹೋಯ್ತಾ ಇರೋದೆ, ಬರೇ ಬ್ರಿಡ್ಜೆ. ನೋಡ್ರಿ, ಬರೇ ಬ್ರಿಡ್ಜು. ಇದೇ ಇರ್ಬೇಕು ನೋಡಿ. ನಮ್ಮ ಬೀಚ್ ಮೇಲೆ ಮಾಡಿರೋ, ಸಮುದ್ರದ ಮೇಲೆ ಮಾಡಿರೋ ಬ್ರಿಡ್ಜು ಇಲ್ಲಿ ಕಾಣಿಸ್ತೈತೆ. ತೋರಿಸ್ತೀನಿ ನೋಡ್ರಿ ಇವಾಗ. ಓಲ್ಡ್ ಗೋವಾದಲ್ಲಿ ಇದೇ ಬ್ರಿಡ್ಜ್. ಅದು ನೋಡಿ 6 ಲೈನು ನೋಡಿದ್ರೆ, ಈ ಕಡೆ 3 ಲೈನ್, ಆ ಕಡೆ 3 ಲೈನ್, 6 ಲೈನ್ ಬ್ರಿಡ್ಜ್ ಮಾಡಿರೋದು. ಇದು ಭಾರಿ ಗ್ರೇಟ್ ಅಂದರೆ ಗ್ರೇಟ್ ಬಾರಪ್ಪ. ಅಲ್ಲಿ ಪಣಜಿಯಲ್ಲಿ ಬಂದ್ಬಿಟ್ಟು 4 ಲೈನ್ ಬ್ರಿಡ್ಜ್ ಅದು. ಇದು 6 ಲೈನ್ಗೂ, ಇಲ್ಲಿ 4 ಲೈನು, 8 ಲೈನ್. ಇಲ್ಲಿ ನೋಡಿದ್ರ 8 ಲೈನು. ಕೀಪ್ ಲೆಫ್ಟ್ ಫಾರ್ ವಾಸ್ಕೋ. ಏನಾಯ್ತಪ್ಪ, ರೈಟ್ ಫಾರ್ ಮಡ್ಗಾವ್. ನಾವು ರೈಟಲ್ಲಿ ಹೋಗ್ಬೇಕು, ಮಡ್ಗಾವ್ ಹೋಗೋ ರೈಟಲ್ಲಿ ಹೋಗ್ಬೇಕಂತೆ. ರೈಟಲ್ಲಿ ಹೋಗೋಣ. ಅಲ್ಲಿ ಬ್ರಿಡ್ಜ್ ಕಾಣ್ತಿರ್ಬೋದು ನೋಡಿ. ನೋಡಿದ ಬ್ರಿಡ್ಜು ಪಿಲ್ಲರು ಬಾಬಾ ಯಾವ ಥರ ಮಾಡಿದ್ದಾರೆ ಪಿಲ್ಲರು. ಡೇಲ್ ಬರ್ಬೇಕಾಯ್ತು, ಭಾರಿ ಚೆನ್ನಾಗಿರೋದು ನೋಡೋಕ್ಕೆ. ಬ್ರಿಡ್ಜು ಡಬಲ್ ಬ್ರಿಡ್ಜು ನೋಡಿ, ಪಿಲ್ಲರ್ ನೋಡಿ ಯಾವ ಥರ ಇಟ್ಟಿದ್ದಾರೆ. ನೋಡಿದ್ರ ಎಷ್ಟು ಹೈಟಿ ಪಿಲ್ಲರು. ರೋಡ್ ನೋಡಿ 4 ಲೈನು, 8 ಲೈನು, ಈ ಕಡೆ 4 ಲೈನು, ಆ ಕಡೆ 4 ಲೈನು.
ಆ ಕಡೆ ಒಂದು ಬ್ರಿಡ್ಜ್ ಐತೆ. ಎಷ್ಟು ವರ್ಷ ತಗೊಂಡಿರ್ಬೋದು ಈ ಬ್ರಿಡ್ಜ್ ಮಾಡಕ್ಕೆ. ಈ ಬ್ರಿಡ್ಜಿಂದ 30 ಕಿಲೋಮೀಟರ್ ಸೇವ್ ಆಗಿರೋದು ನಮ್ಗೆ ಇವಾಗ ಈ ಬ್ರಿಡ್ಜಿಂದ. ನಮಸ್ಕಾರ. ಏನು ಹಂಸ ಈ ಥರ ಹಾಕಿಟ್ಟವನು ನೋಡಿ, ಕೆಳಗಡೆ ಎಲ್ಲ ಸಮುದ್ರ. ಏನು ಹಂಸ ಈ ಥರ ಹಾಕಿಟ್ಟವನು. ಇದು ಅದು ಕಂಪ್ಲೀಟಾಗಿ ಹಂಗೆ ಇನ್ನೊಂದು ಬ್ರಿಡ್ಜ್ ಬಂದೈತೆ ನೋಡಿ. ಆ ಬ್ರಿಡ್ಜ್ ಕಂಪ್ಲೀಟಾಗಿ ಹಂಗೆ ಇನ್ನೊಂದು ಬ್ರಿಡ್ಜ್ ಇದು. ಹಂಗೆ ಬರೀ ಬ್ರಿಡ್ಜು ಬ್ರಿಡ್ಜು ಬ್ರಿಡ್ಜು. ಇದು ಅದೇ ಥರ ಪಿಲ್ಲರ್ ಐತೆ ನೋಡಿ, ಅಲ್ಲಿ ಕೆಳಗಡೆ ಕಾಣ್ತಿರ್ಬೋದು. ಭಾರಿ ಐತೆ ಮಾತ್ರ ಬ್ರಿಡ್ಜ್ಗಳು. ನೋಡಿದು ಮೇಲೆ ಬ್ರಿಡ್ಜು, ಅದೊಂದು ಬ್ರಿಡ್ಜ್ ಐತೆ ನೋಡಿ. ಕೆಳಗಡೆ ಒಂದು ಬ್ರಿಡ್ಜು, ಅದು ಸಮುದ್ರದಲ್ಲಿ ಕಟ್ಟಿರೋ ಬ್ರಿಡ್ಜೆ. ಕೆಳಗಡೆ ನೀರು ಐತೆ, ಅದ್ರ ಮೇಲೆ ಬ್ರಿಡ್ಜ್ ಐತೆ. ಡಬಲ್ ಬೆಳಕು ಕಾಣ್ತೈತೆ ನೋಡೋ, ಲೈಟ್ ಬೆಳಕು. ಅದ್ರ ಮ್ಯಾಗ ಈ ಬ್ರಿಡ್ಜ್ ಭಾರಿ ಲಾಂಗ್ ಬ್ರಿಡ್ಜ್ ಮಾತ್ರ ಇದೆ. ನಾನ್ ಸ್ಟಾಪಿಂಗ್ ಬ್ರಿಡ್ಜ್ ಮೇಲೆ ನಿಲ್ಸಂಗಿಲ್ವಂತ ಎಲ್ಲೂ. ಬನ್ನಿ, ಇನ್ನೇನು ಈ ಬ್ರಿಡ್ಜ್ ಪಾಸ್ ಆದರೆ ನೆಕ್ಸ್ಟು ನಮಗೆ ವೆರ್ಣ ಇಂಡಸ್ಟ್ರಿಯಲ್ ಸಿಗುತ್ತೆ. ವೆರ್ಣದಿಂದ ಮಡ್ಗಾವ ಪಾಸ್ ಆಗ್ಬಿಟ್ರೆ ಕಾರವಾರ ರೋಡ್ ಡೈರೆಕ್ಟ್. ಅಲ್ಲಿಂದ ಒಂದೇ ರೋಡು ಅಲ್ಲಿವರೆಗೂ. ಒಂದು ಮಡ್ಗಾವದಲ್ಲಿ ಮಾತ್ರ ಬೈಪಾಸ್ ಐತೆ. ಅವಾಗಲೇ ಇತ್ತು ಬೈಪಾಸು, ಇವಾಗ ಹೆಂಗೆ ಮಾಡೋರು ಅಂತ ಗೊತ್ತಿಲ್ಲ. ನೋಡೋಣ, ಹೋಯ್ತಾ ಎಲ್ಲ ಗೊತ್ತಾಗ್ಬಿಡ್ತೈತೆ. ಹಳೆ ಬೈಪಾಸ್ ಅಂದರೆ ನನಗೆ ಗೊತ್ತಿತ್ತು ಮಡ್ಗಾವದು, ಇದು ಹೆಂಗೈತೆ ಗೊತ್ತಿಲ್ಲ. ಇದು ನೋಡಿ ಬ್ರಿಡ್ಜ್ ಮೇಲೆ ಹೋಗ್ತಿರೋದು. ಕೆಳಗಡೆ ಆ ಕಡೆ ಕಾಣ್ತಿರ್ಬೋದು ಮರಗಳೆಲ್ಲ. ಮರ ಏನು ಹೈಟ್ ಐತೆ, ಗಾಡಿನೂ ಅಷ್ಟೇ, ಬ್ರಿಡ್ಜ್ ಅಷ್ಟೇ ಹೈಟ್ ಐತೆ ನೋಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ಕೆಳಗೆ ಊರು ಬಿಟ್ಟು ಮೇಲೆ ಪಿಲ್ಲರ್ ಹಾಕಿ ಬ್ರಿಡ್ಜ್ ಮಾಡಿಬಿಡಾರ ಇಲ್ಲಲ್ಲ. ಒಂದು ಆಶ್ಚರ್ಯಪ್ಪ ಏನಂದರೆ 6 ಲೈನ್ ಮಾಡೋರು ನೋಡಿ, ಅದೇ ಮೇಯ್ನು. ಅದು ಇದ್ರ ಪಿಲ್ಲರ್ ಮೇಲೆ 8 ಲೈನು. ಬನ್ನಿ ಹಾಗೆ ನೋಡ್ತಾ ಹೋಗೋಣ. ಫೈನಲ್ಲಾಗಿ ಇಂಡಸ್ಟ್ರಿಯಲ್ ಏರಿಯಾ ಬಂದಿದ್ದೀವಿ. ಫಸ್ಟ್ ಇವಾಗ ಹೋಗಿ ಟೀ ಕುಡ್ಕೊಂಡು, ಅಲ್ಲಿ ಫ್ಯಾಕ್ಟ್ರಿ ತಾವು ಟೀ ಇತ್ತೇನೋ ಗೊತ್ತಿಲ್ಲ. ಇನ್ನೂ ಒಂದೂವರೆ ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ಟೀ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಟೀ ಕುಡ್ಕೊಂಡು ಹೋಗೋಣ. ಮಡ್ಗಾವದಲ್ಲಿ ಮ್ಯಾಪ್ ಹಾಕ ಬಂದ್ಬಿಟ್ಟು ಸ್ವಲ್ಪ ಮಿಸ್ ಆಗಿದ್ದು. ಸೀದಾ ಬೈಪಾಸಲ್ಲಿ ಬಿಟ್ಬಿಟ್ಟು ಮ್ಯಾಪು ಲೆಫ್ಟಿಗೆ ತೋರಿಸ್ತಂತ ಲೆಫ್ಟಿಗೆ ಹೊಡೆದ್ಬಿಟ್ಟೆ. ಯಾಕೆ ಕೇಳ್ತೀರ ಸವಾಸ? ಯಪ್ಪ, ಗೂಗಲ್ ಮ್ಯಾಪಿನ ಸವಾಸ ಬೇಡ ಅನಿಸ್ಬಿಡ್ತು. ಪೂರ್ತಿ ಸಿಟಿ ಒಳಗೆ ಅಂದ್ರೆ ರೋಡ್ ಸ್ವಲ್ಪ ಪರವಾಗಿಲ್ಲ, ಚಿಕ್ಕದಾಗಿತ್ತು ಅಷ್ಟೇ. ಹೆಂಗೋ ನೈಟ್ ಟೈಮ್ ಬಂದಿದ್ದಕ್ಕೆ ಸರಿ ಹೋಯ್ತು. ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ ನಮ್ಮ ಅಂಬಾರಿ. ಇಲ್ಲಿ ಟೀ ಅಂಗಡಿ ಐತಿ, ಇಲ್ಲಿ ಟೀ ಕುಡ್ಕೊಂಡು ಹೋಗೋಣ. ಬನ್ನಿ. ಸ್ನೇಹಿತರೆ, ಗಾಡಿ ಲೋಡ್ ಮಾಡ್ತಾ ಇದ್ದಾರೆ. ಹ್ಯಾಂಗಲ್ಲು TMT ರಾಣೆಬೆನ್ನೂರಿಗೆ. ಟೈಮ್ ಬಂದ್ಬಿಟ್ಟು ಬೆಳಗ್ಗೆನೇ ಲೋಡ್ ಮಾಡ್ತೇನೆ ಅಂತೇಳಿ 11:30 ಲೋಡ್ ಮಾಡ್ತಾಯಿದ್ದಾರೆ. ಇದೇ ಲೋಡು. ಏನು ಒಂದು ಅರ್ಧ ಗಂಟೆ 1 ಅವರ್ಗೆಲ್ಲ ಲೋಡ್ ಆಗ್ಬಿಡ್ತದೆ. ಲೋಡ್ದೇನು ಸಮಸ್ಯೆ ಏನಿಲ್ಲ. ಒಂದೊಂದೇ ಸಲ ಎಷ್ಟೇ ಸಿಗ್ತಾನೆ. ಬನ್ನಿ, ಗಿಡ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ನಮ್ಮ ಅಂಬಾರಿ ಇಲ್ಲಿದೆ ನೋಡಿ. ಅಲ್ಲೇ ಅಂಥದ್ದು 4 ಬಂಡ್ಲು 5 ಬಂಡ್ಲು ಆಲ್ರೆಡಿ ಹಾಕವ್ರೆ.
ಅವೇನು 1 ಟನ್ನು 2 ಟನ್ ಬರ್ಬೋದು ಅಷ್ಟೇ, 2 ಟನ್ ಬರ್ಬೋದು ಅಷ್ಟೇ ಒಂದು ಬಂಡ್ಲು, 2-3 ಟನ್ ಬರ್ಬೋದು ಅಷ್ಟೇ, ಅದ್ರ ಮೇಲೆ ಬರಲ್ಲ. ಟೋಟಲ್ ಲೋಡ್ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಟನ್ನೇಜ್ ಅಂತ. ಲೋಡ್ ಆಗಲಿ ಬನ್ನಿ, ಫಸ್ಟ್ ಲೋಡ್ ಮಾಡಿಸೋಣ. ಇವಾಗ ನೋಡಿ ಸ್ನೇಹಿತರೆ, ಎಲ್ಲಿದ್ದೀವಿ ಅಂದರೆ ಕಾನ್ಕೋನ ಹತ್ತತ್ರ ಇದ್ದೀನಿ. ಲೋಡ್ ಮಾಡ್ಕೊಂಡು, ಲೋಡೆಲ್ಲ ಸ್ವಲ್ಪ ಮಧ್ಯಾಹ್ನ 5 ಗಂಟೆಗೆ ಆಯಿತು. ಬಿಲ್ ಕೂಡ ಸ್ವಲ್ಪ ಲೇಟ್ ಮಾಡಿರಿ, 7 ಗಂಟೆ ಮಾಡಿದ್ರು. ನಾನು ಸ್ವಲ್ಪ ಟ್ರಾಫಿಕೆಲ್ಲ ಕ್ಲಿಯರ್ ಆಗಲಿ ಅಂದ್ಬಿಟ್ಟು 9:30 ಬಿಟ್ಟೆ ಅಲ್ಲಿಂದ. ಒಂದು 2 ಅವರ್ ರೆಸ್ಟ್ ತಗೊಂಡು ಸ್ವಲ್ಪ ಟ್ರಾಫಿಕೆಲ್ಲ ಕ್ಲಿಯರ್ ಆಗಲಿ. ಸಿಂಗಲ್ ರೋಡ್ ಅಲ್ವಾ, ಹಂಗಾಗಿ ನೋಡಿ ಇದು ಡಬಲ್ ರೋಡು, ಕಾನ್ಕೋನ ಬೈಪಾಸು. ಮುಂಚೆ ಇವೆಲ್ಲ ಸಿಂಗಲ್ ರೋಡ್ ಇತ್ತು, ಕಾನ್ಕೋನ ಊರೊಳಗೆಲ್ಲ ಹೋಗಿ ಬರಬೇಕಾಯಿತು. ಇವಾಗ ಬೈಪಾಸ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಇವೆಲ್ಲ. ಮಾಮೂಲಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ರಾಣೆಬೆನ್ನೂರು ಲೋಡ್ ಆಗಿರೋದು ಕುಕ್ಕೋಳಂ ಇಂಡಸ್ಟ್ರಿಯಲಿಂದ. ರೂಟ್ ಬಂದ್ಬಿಟ್ಟು ಮಾಮೂಲಿ ಕಾರವಾರ, ಯಲ್ಲಾಪುರ, ಯಲ್ಲಾಪುರದಿಂದ ಕಲ್ಗಟ್ಟಿಗಿಂದ ಹುಬ್ಳಿ, ಹಾವೇರಿ, ರಾಣೆಬೆನ್ನೂರು ರೂಟು. ಬನ್ನಿ ಹೋಗೋಣ. ನೆಕ್ಸ್ಟ್ ಇನ್ನೇನು ಈ ಕಾನ್ಕೋನ ಬೈಪಾಸಲ್ಲಿ ಇದ್ದೀನಿ. ಲೋಡ್ ಆಗೋದೇ ಸ್ವಲ್ಪ ಲೇಟ್ ಆಗ್ಬಿಡ್ತು. ಒಂದು ಸ್ವಲ್ಪ ಬೇಗ ಮಾಡಿ, ಎಷ್ಟು ಬೇಗ ಮಾಡಿದ್ರೂ ಏನಾಗ್ತಿತ್ತು, ಟ್ರಾಫಿಕ್ ಕ್ಲಿಯರ್ ಆಗೋವರೆಗೂ ಬಿಡೋಕ್ಕಾಗ್ತಿರಲಿಲ್ಲ. ಸಂಜೆ ಟೈಮು ಒಂದು 7 ಗಂಟೆ 8 ಗಂಟೆಲೆಲ್ಲ ಎಲ್ಲರೂ ಸಿಕ್ಕಾಪಟ್ಟೆ ಡ್ರಿಂಕ್ಸಲ್ಲಿ ಇರ್ತಾರೆ. ಅಲ್ಲಿಂದ ಇಂಡಸ್ಟ್ರಿಯಲ್ ಏರಿಯಾಯಿಂದ ಒಂದು 5 ಕಿಲೋಮೀಟ್ರ್ ಸಿಂಗಲ್ ರೋಡಾಗಿ ಬರಬೇಕು. ಅಲ್ಲೇನೋ ಪೈಪ್ ಲೈನ್ ಬೇರೆ ಮಾಡ್ತಾವ್ರೆ, ರೋಡ್ ಬೇರೆ ಸ್ವಲ್ಪ ಅಲ್ಲಲ್ಲೇ ಡೈವರ್ಷನ್ ಕೊಟ್ಬಿಡಾರೆ. ಹಂಗಾಗಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಇರ್ತಾರೆ, ಯಾಕೆ ಬೇಕು ಅಂದ್ಕೊಂಡು ಒಂದು 9:00ವರೆಗೆ ತೆಗೆದುಬಿಟ್ಟೆ ಆರಾಮಾಗಿ ಬರ್ತಾಯಿದ್ದೀನಿ. ಆರಾಮಾಗಿ ಹೋಗೋಣ. ಇವಾಗ ಕಾನ್ಕೋನ ಬ್ರಿಡ್ಜಲ್ಲಿ ಇದ್ದೀನಿ ನೋಡಿ. ಇದೆಲ್ಲ ಮುಂಚೆ ಸಿಂಗಲ್ ರೋಡ್ ಇದ್ದಿದ್ದು, ಆಲ್ಮೋಸ್ಟ್ ಆಲ್ ಇದು ಎಲ್ಲ 4 ಲೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಜಾಸ್ತಿ ದೂರ ಏನು ಮಾಡಿಲ್ಲ, ಒಂದು ನನ್ನ ಅನಿಸಿಕೆ ಒಂದು 10ರಿಂದ 15 ಕಿಲೋಮೀಟ್ರ್ ಅಷ್ಟೇ 4 ಲೈನ್ ಮಾಡಿರೋದು. ಅಲ್ಲಿಂದ ಆ ಕಡೆ ಮಾಮೂಲಿ ಘಾಟ್ ಸೆಕ್ಷನ್ ಬರುತ್ತೆ, ಘಾಟ್ ಸೆಕ್ಷನಲ್ಲಿ ಮಾಮೂಲಿ ಸಿಂಗಲ್ ರೋಡೇ ಇರೋದು, ಅಲ್ಲಿ 4 ಲೈನ್ ಮಾಡಿಲ್ಲ. ಘಾಟ್ ಹತ್ತಿ ಇಳಿದು ಮುಂದಕ್ಕೆ ಹೋದರೆ ನಮ್ಮ ಮಾಮೂಲಿ ಬಾರ್ಡ್ರು. ಬನ್ನಿ ಆರಾಮಾಗಿ ನೋಡ್ತಾ ಹೋಗೋಣ. ಟೈಮ್ ಬಂದ್ಬಿಟ್ಟು ಇವಾಗ 11:30, 9:30 ಬಿಟ್ಟೆ. ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ 2 ಅವರ್ ತಗೊಂಬಿಟ್ಟಿತ್ತಲ್ಲಪ್ಪ. ಆ ಸಿಂಗಲ್ ರೋಡಲ್ಲಿ ಬರೋಕ್ಕೇ 1 ಅವರ್ ತಗೊಂಬಿಡ್ತು, ಒಂದು 5-6 ಕಿಲೋಮೀಟ್ರು. ಅಲ್ಲೆಲ್ಲ ಡೈವರ್ಷನ್ ಮಾಡಿಬಿಟ್ಟವನೇ. ನಾನು 9:30 ಬಿಟ್ಟರು ಆಪೋಸಿಟ್ ಗಾಡಿಗಳು ಬಂದು ಜಾಮ್ ಆಗೋದು. ಆಪೋಸಿಟ್ ಗಾಡಿಗಳು ಬಂದಾಗ ನಿಲ್ಸ್ಕೊಂಡು ಅಲ್ಲಿಂದ ಆಚೆ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ನಮಗೆ. ಹಂಗಾಗಿ ಇಲ್ಲಿ ಬರೋಷ್ಟೊತ್ತಿಗೆ 2 ಅವರ್ ಟೈಮ್ ತಗೊಂಬಿಟ್ಟಿದೆ. ಬನ್ನಿ ಆರಾಮಾಗಿ ನೋಡ್ಕೊಂಡು ಹೋಗೋಣ. ಈಗ ಅಲ್ಲೇ ಲೈಟಾಗಿ ಇಬ್ನಿ ಬೇರೆ ಬೀಳ್ತೈತೆ, ಗ್ಲಾಸ್ ಎಲ್ಲ ಕ್ಲೀನಾಗಿ ಅಲ್ಲೇ ತೊಳ್ಕೊಂಡಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತೈತೆ. ಶಾಂಪು ಹಾಕಿ ತೊಳೆದಿದ್ದೀವಿ ಇವತ್ತು ಗ್ಲಾಸು. ಎಷ್ಟು ತೊಳೆದ್ರು ಇಲ್ಲಿ ಇಬ್ನಿಗೆ ಒಂದು 2 ಅವರ್ 3 ಅವರ್ಗೆ ಮತ್ತೆ ಬ್ಲರ್ ಆಗಿಬಿಡ್ತಾವಪ್ಪ. ಅದು ಎಷ್ಟು ತೊಳೆದಂತ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ. ನಮ್ಮ ಸ್ಟೇಟಲ್ಲಿ ಓಡಿಸ್ರೆ ಅಷ್ಟೊಂದು ಇದಾಗಲ್ಲ, ಇಲ್ಲಿ ಇಬ್ನಿ ಸಿಕ್ಕಾಬಟ್ಟೆ ಬ್ಲರ್ ಆದಂಗೆ ಆಗ್ಬಿಡ್ತವೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಈಗ ಸದ್ಯಕ್ಕೆ ನಾವು ಆರಾಮಾಗಿ ಹೋಗೋಣ, ಮುಂದೆ ಸಿಗೋಣ. ನೋಡಿ ಸ್ನೇಹಿತರೆ, ಇವಾಗ ಗೋವಾ ಬಾರ್ಡ್ರಲ್ಲಿ ಬಂದು ನಿಲ್ಲಿಸಿ ಬಾರ್ಡ್ರಿಗೆಲ್ಲ ಹೋಗಿ ಎಂಟ್ರಿ ಮಾಡಿ ಬಂದಿದ್ದೀನಿ. ಇಲ್ಲಿಂದ ಪಾಸ್ ಆಗ್ತಾ ಇರೋದು ಗೋವಾ ಬಾರ್ಡ್ರಿಂದ. ನೆಕ್ಸ್ಟು ನಮ್ಮ ಕರ್ನಾಟಕ ಬಾರ್ಡರ್ ಸಿಗುತ್ತೆ. ಕರ್ನಾಟಕ ಬಾರ್ಡ್ರಲ್ಲಿ ಗಾಡಿ ಪೂರ್ತಿ ಚೆಕ್ ಮಾಡ್ತಾರೆ. ಇವು ಗೋವಾ ಬಾರ್ಡ್ರಲ್ಲಿ ಏನು ಜಾಸ್ತಿ ಚೆಕ್ ಮಾಡಲ್ಲ. ನೋಡಿ, ಥ್ಯಾಂಕ್ ಯು, ವಿಸಿಟ್ ಅಗೇನ್, ಧನ್ಯವಾದ್ ಅಂತೇಳಿ ಬೋರ್ಡ್ ಹಾಕವ್ರೆ. ಅಲ್ಲಿ ಹೋಗಿ ಎಂಟ್ರಿ ಮಾಡಿ ಬರ್ತಿದ್ದೆಲ್ಲ ಸೀಲ್ ಹಾಕಿರ್ತಾರೆ, ಸೀಲ್ ತೋರಿಸ್ಬೇಕು ಇವ್ರಿಗೆ. ನೋಡಿ ಬಂದವಲ್ಲ ಅವ್ರಿಗೆ, ಅವ್ರು ಬಿಲ್ಲಲ್ಲಿ ಸೀಲ್ ಹಾಕಿರ್ತಾರೆ ಪೊಲೀಸ್ನವರು. ಆ ಸೀಲ್ ತೋರಿಸ್ರೆ ಬಿಟ್ಬಿಡ್ತಾರೆ. ನೋಡಿ ಇಲ್ಲಿ 2 ಕಡೆ ಎಂಟ್ರಿ ಮಾಡಿಸ್ಬೇಕು. 2 ಕಡೆನೂ ಎಲ್ಲ ಅವ್ರಿಗೆಲ್ಲ ಮಾಮೂಲಿ ಕೊಡಲೇಬೇಕಲ್ಲ, 100 ರೂಪಾಯಿ 2 ಕಡೆ. ಇಲ್ಲಿ ಮಾಮೂಲಿ RTO ಬೇರೆ. ಅಯ್ಯೋ ಸಿಕ್ಕಾಬಟ್ಟೆ ಖರ್ಚು, ಬಾರ್ಡ್ರ್ ಖರ್ಚು. ಇಲ್ಲಿ ನಮ್ಮ ನೋಡಿ, ಇಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದಂಗೆ 4 ಲೈನು ನೋಡಿದ್ರೆ. ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದಂಗೆ 4 ಲೈನು. ಇನ್ನೊಂದು ಏನಪ್ಪ ಅಂದರೆ ಅಲ್ಲೇ ಬಾರ್ಡ್ರು ಅಲ್ಲೇ ಐತೆ. ಕರ್ನಾಟಕದ ಬಾರ್ಡ್ರು RTO ಆಫೀಸ್ ಇಲ್ಲ. ಕಾರವಾರ ರೂಟಿಂದ ಬಂದರೆ RTO ಆಫೀಸ್ ಇರೋಲ್ಲ, ಬರೀ ಪೊಲೀಸ್ ಅಷ್ಟೇ, ಪೊಲೀಸ್ ಚೆಕ್ಕಿಂಗು. ಅದೇ ನಾವು ರಾಮನಗರ ರೂಟಲ್ಲಿ ಬಂದರೆ 2 RTO ಆಫೀಸ್ ಸಿಗುತ್ತೆ. ನೋಡಿ ಇಲ್ಲೇ ಇದೆ ನೋಡಿ, ಪೊಲೀಸ್ ಚೆಕ್ಕಿಂಗು. ಇವರು ಗಾಡಿಯೆಲ್ಲ ಬಂದು ಚೆಕ್ ಮಾಡ್ತಾರೆ. ನಾವು ಅಲ್ಲಿ ಹೋಗಿ ಒಳಗಡೆ ಹೋಗಿ ಎಂಟ್ರಿ ಮಾಡಿ ಬರಬೇಕು. ನೋಡಿ ಹೆಂಗೆ ಹೊಡಿತಾವೆ ಟಾರ್ಚ್ ಅಷ್ಟೇ. ಬನ್ನಿ ಫಸ್ಟು ಹೋಗಿ ಒಳಗೆ ಹೋಗಿ ಎಂಟ್ರಿ ಮಾಡಿ ಬರೋಣ. ಅವರೆಲ್ಲ ಬಂದು ಗಾಡಿ ಚೆಕ್ ಮಾಡಲಿ ಹೋಗಿ ಎಂಟ್ರಿ ಎಲ್ಲ ಮಾಡಿ ಬಂದಿದ್ದೀನಿ, ಚೆಕ್ ಮಾಡಿ ಬಂದಿದ್ದೀನಿ.
ನೋಡಿ ಕರ್ನಾಟಕ ಬಾರ್ಡ್ರ್ ಪಾಸ್ ಆಗ್ತಾಯಿದ್ದೀವಿ. ಇಲ್ಲಿ ಕೂತ್ಕೊಂಡು ಚೆಕ್ ಮಾಡ್ತಾರೆ. ಅಲ್ಲಿ ಹೋಗಿ ಎಂಟ್ರಿ ಮಾಡಿ ಬಂದಿದ್ದೀನಿ, ಮತ್ತೆ ಹೋಗಿ ಎಂಟ್ರಿ ಮಾಡ್ಬಾ ಅಂತಾನೆ. ಅವ್ನು ನೋಡಿಲ್ಲ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಮ್ಮ ಪಾರ್ಟಿಗೆ ನಾವು ಕರ್ನಾಟಕ ಪಾಸ್ ಆಯಿತು, ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ, ಆರಾಮಾಗಿ ಹೋಗೋಣ. ಇನ್ನು ಗಾಡಿ ಎಲ್ಲ ಚೆಕ್ ಮಾಡಿದ್ರು, ಏನು ಇಲ್ಲ ನಮ್ಮ ಹತ್ರ ಬಾಟ್ಲು, ಯಾಕಂದರೆ ನಾವು ಕುಡಿಯಲ್ಲ, ನಾವು ತರಲ್ಲ. ಹಾಗಾಗಿ ಚೆಕ್ ಮಾಡಿಬಿಟ್ರು ಅಷ್ಟೇ, ಜಾಸ್ತಿ ಏನು ಚೆಕ್ ಮಾಡಲಿಲ್ಲ, ಸಿಂಪಲಾಗಿ ಚೆಕ್ ಮಾಡಿಬಿಟ್ರು. ನಮ್ಮ ಇದ್ರ ರೋಡಾಗಿ ರಾಮನಗರ ರೋಡಲ್ಲಿ ಚೆಕ್ ಮಾಡ್ತಾರಲ್ಲ ಆ ಥರ ಏನೂ ಚೆಕ್ ಮಾಡಿಲ್ಲ. ಇಲ್ಲಿ ಸಿಂಪಲಾಗಿ ಚೆಕ್ ಮಾಡಿದ್ರು, ಬಿಟ್ಟರು. ಬನ್ನಿ ಆರಾಮಾಗಿ ಹೋಗೋಣ. ನೆಕ್ಸ್ಟ್ ಇನ್ನೇನಿದ್ರು ಫಸ್ಟು ಅಲ್ಲಿಂದ ನಾನ್ ಸ್ಟಾಪಾಗಿ ಬರ್ತಾಯಿದ್ದೀನಿ. ಮುಂದೆ ಎಲ್ಲರೂ ಹೋಗಿ ಇನ್ನೇನು ಟೀ ಅಂಗಡಿ ಎಲ್ಲೂ ಸಿಗೋಲ್ಲ. ಇಲ್ಲಿ ನೈಟ್ ಬಂದುಬಿಟ್ರೆ ಒಂದು ಟೀ ಅಂಗಡಿ ಸಿಗೋಲ್ಲ. ಅದು ಅಂಕೋಲ ಟೋಲ್ ಹೋಗೋವರೆಗೂ ಒಂದೇ ಒಂದು ಟೀ ಅಂಗಡಿ ಸಿಗೋಲ್ಲ. ನೆಕ್ಸ್ಟು ಅಂಕೋಲ ಟೋಲ್ಗೆ ಹೋಗಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಕಾರವಾರ ಪಾಸ್ ಮಾಡ್ಕೊಂಡು ಇಲ್ಲಿಂದ ಈ ಕಡೆ ಅಂದರೆ ಏನಪ್ಪ ಅಂದರೆ ಒಂದು ಘಾಟ್ ಸಿಗುತ್ತೆ, ಅದೊಂದು ಘಾಟು, ಮತ್ತು ಅಲ್ಲಲ್ಲೇ ಸ್ವಲ್ಪ ಡೈವರ್ಷನು, ಹತ್ತಿ ಇಳಿ ಡೈವರ್ಷನ್ಗಳು ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಡುತ್ತೆ. ಅಂಕೋಲ ಹೋಗೋವರೆಗೂ ಅಂಕೋಲ ಹೋಗ್ಬಿಟ್ರೆ ಅಲ್ಲಿಂದ ನೋಡಪ್ಪ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅಷ್ಟೊತ್ತಿಗೆ. ನಾಳೆ ಹೋಗಿ ರೀಚ್ ಆಗಿ ನಾಳೆ ಖಾಲಿ ಮಾಡಬೇಕು. ನಾಳೆ ಖಾಲಿ ಮಾಡಿದ್ರೆ ನಮಗೆ ಸಮಾಧಾನ, ಲೋಡ್ ಮಾಡೋಕ್ಕೆ ಸರಿ ಹೋಗುತ್ತೆ. ಬನ್ನಿ ಹಾಗೆ ನೋಡ್ತಾ ಹೋಗೋಣ.